ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಅಂಬೇಡ್ಕರ್ ಮತ್ತು ಬಾಬು ಜಗಜ್ಜೀವನ್ ರಾವ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿದ ದಲಿತ ಮುಖಂಡರು ಬಾಬಾ ಸಾಹೇಬರು ಇಡೀ ವಿಶ್ವವೇ ಒಪ್ಪುವ ಸಂವಿಧಾನ ರಚಿಸಿದ್ದಾರೆ. ಸಂವಿಧಾನ ನೀಡಿ ಸಮಾನತೆಯನ್ನು ದೇಶದಲ್ಲಿ ಪಸರಿಸಿದ್ದಾರೆ. ಅಸ್ಪೃಶ್ಯತೆ, ಅಸಮಾನತೆ ತೊಲಗಿಸುವಲ್ಲಿ ಶ್ರಮಿಸಿದ್ದಾರೆ. ಇವರ ಜೀವನ ಇಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿದೆ ಎಂದರು. ಮ್ಯಾಥ್ಯೂ ಮುನಿಯಪ್ಪ ಮಾತನಾಡಿ, ದೇವನಹಳ್ಳಿ ಮೀಸಲು ಕ್ಷೇತ್ರವಾಗಿದೆ. ಅವರ ಆದರ್ಶಗಳನ್ನು ಕೇವಲ ಪ್ರಚಾರಕ್ಕಾಗಿ ಸಂಘಟನೆಗಳು ಸೀಮಿತಗೊಳಿಸಿವೆ. ಇದು ನಮ್ಮ ದುರದೃಷ್ಟ ಅಂತ ಹೇಳಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಂದು ಅದು ಮೀಸಲ ಕ್ಷೇತ್ರವಾಗಿರೋದ್ರಿಂದ ಇವತ್ತು ಅಂಬೇಡ್ಕರ್ ಅವರ ಮೂಲ ಆಶೆ ಏನಿದೆ ಅದನ್ನು ಇವತ್ತು ಯಾರೊಬ್ಬರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ತಿರಾನೆ. ಇವತ್ತು ಇನ್ನೇನೆ ಅಂಬೇಡ್ಕರ್ ಅವರು ನೊಂದು ಅವರು ಒಂದು ಸಾರಿ ಜ್ಞಾಪಕ ಮಾಡಿಕೊಂಡು ಅಳ್ತಾರೆ. ಯಾಕೆ ಅಳ್ತಾರೆ ಅಂದರೆ, ಇದು ಅన్ని ಜನ ನನ್ನ ಯಾಕೆ ಇವರು ಅರ್ಥ ಮಾಡ್ಕೊತಾ ಇಲ್ಲ, ನನ್ನ ಗುರಿ ಉದ್ದೇಶಗಳನ್ನು ಇವರು ಅರ್ಥ ಮಾಡ್ಕೊತಾ ಇಲ್ಲ ಅಂತೇಳಿ ಅವರು ಅಳ್ತಾರೆ. ಆದರೆ ಇವತ್ತು ಪ್ರಜಾಪ್ರಭುತ್ವ ಇದ್ದರೂ, ಸಂವಿಧಾನ ಜಾರಿಯಾಗಿದ್ದರೂ, ಇವತ್ತು ಅಧಿಕಾರಿಗಳಿಂದ ಹಿಡಿದು ಯಾವ ಸಂಘಟನೆಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಅವರ ಆದರ್ಶಗಳನ್ನು ಒಬ್ಬರು ಕೂಡ ಅರ್ಥ ಮಾಡಿಕೊಳ್ಳದೆ ಇವತ್ತು ಬರೀ ಫೋಟೋಗೋಸ್ಕರ ಇಲ್ಲ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದಕ್ಕೋಸ್ಕರ ಪ್ರೋಟೋಕಾಲ್ ಪ್ರಕಾರ ಏನೋ ಒಂದು ಕಾರ್ಯಕ್ರಮ ಮಾಡೋದಕ್ಕೋಸ್ಕರನೇ ಇವತ್ತು ಸೀಮಿತವಾಗ್ತಾ ಇದೆ. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ.